ಕಾರ್ಯಕ್ರಮ ಬಹಳ ಅದ್ಭುತವಾದದ್ದು, ಹಾಗೆಯೇ ಬಹಳ ಮಹತ್ವಪೂರ್ಣವಾದದ್ದು. ನಮ್ಮ ಮಠಕ್ಕನ್ನ ಒಂದು ಕಳೆಯನ್ನು ತಂದು ಕೊಟ್ಟಂಥದ್ದು. ನಮ್ಮ ಉತ್ತರ ಕರ್ನಾಟಕದಲ್ಲೇ ನಮ್ಮ ಮಠ ಬಹಳ ಜಾತ್ಯತೀತವಾಗಿ ಎಲ್ಲ ಜನರನ್ನು ಕೂಡಿಸ್ಕೊಂಡು ತನ್ನದಾದ ಒಂದು ಶ್ರೇಷ್ಠತೆಯನ್ನು ಹೊಂದಿರುವಂಥದ್ದು. ಎಲ್ಲರಿಗೂ ಶುಭ ಸಂಜೆ. ಈ ದಿನ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಒಂದು ಮಹಾದ್ವಾರದ ಲೋಕಾರ್ಪಣೆ ಮತ್ತು ಕಳಶಾರೋಹಣ ಕಾರ್ಯಕ್ರಮದಲ್ಲಿ ಸಾಕಷ್ಟು ಓಡಾಡಿದ್ದೇನೆ. ಸೊ ಮಧ್ಯರಾತ್ರಿ 12 ಆಗಲಿ 1 ಆಗಲಿ ಹೆಣ್ಮಕ್ಳು ಕೂಡ ಧೈರ್ಯವಾಗಿ ಓಡಾಡೋವಂಥ ಜಾಗ ಅಂತಂದರೆ ಈ ಒಂದು ಏರಿಯಾ ಅಂತ ನಾನು ಯಾವುದೇ ಒಂದು ರಾಜ್ಯವ್ಯಾಪಿ ಅಷ್ಟೇ ಅಲ್ಲ, ರಾಷ್ಟ್ರವ್ಯಾಪಿ ಭಾಳಷ್ಟು ಸುದ್ದಿ ಆದಂಥ ಕೆಲವು ಘಟನೆಗಳು ನಡೆದಿತ್ತು. ಆ ಥರ ಘಟನೆಗಳು ಇನ್ಯಾವುದು ನಡೆಯೋದು ಬೇಡ ಅನ್ನೋ ನಿಟ್ಟಿನಲ್ಲಿ ನಮ್ಮ ನಿರಂತರ ಪ್ರಯತ್ನ ಇದೆ. ನಮ್ಮೆಲ್ಲ ಪ್ರಯತ್ನಕ್ಕೂ ಸಂಪೂರ್ಣವಾದಂತಹ ಸಹಕಾರ ಕೂಡ ಸಾರ್ವಜನಿಕರಿಂದ ಇದೆ. ಪೊಲೀಸ್ ಇಲಾಖೆ ಯಾವುದೇ ಒಂದು ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ಕೈಗೊಂಡ ಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಗಟ್ಟಿಯಾಗಿ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮ ಒಂದು ಸಹಕಾರವನ್ನು ಸ್ಮರಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಮುಂದೆ ಒಂದು ಪರಿಪೂರ್ಣತಾ ಭಾವ ಅಂತಂದು ಐತಿ. ಆ ಭಾವನೆ ಇವತ್ತು ನನಗೆ ಕಂಪ್ಲೀಟ್ಲಿ ನಾನು ಇವತ್ತು ಫೀಲ್ ಮಾಡಾಕತ್ತೇನೆ. ಮೊನ್ನೆ ಪ್ರಯಾಗ್ರಾಜ್ಗೆ ಹೋಗಿ ಬಂದೆ. ಇವತ್ತು ಸಿದ್ಧಾರೂಢ ಮಠದ ಮಹಾದ್ವಾರದ ನನ್ನ ಹೆಸರಲ್ಲಿ ಓಪನಿಂಗ್ ಆಗತೈತಿ. ಇಷ್ಟು ಖುಷಿ ಮತ್ತೆ ಸಿಗ್ಬೇಕು. ಕೋಟ್ಯಾಧೀಶರು ಅರಬೋಪತಿಗಳು ಸಿದ್ಧಾರೂಢನ ಭಕ್ತರದಾರ. ಆದ್ರೆ ನಾವು ಒಂದು ಸಣ್ಣ ಫ್ಯಾಮಿಲಿನಾಗ ಹುಟ್ಟಿದಂತ ನನ್ನ ದೇವರು ಚಾಯ್ಸ್ ಮಾಡಿ ನನ್ನ ಕಡೆಯಿಂದ ಈ ಸೇವೆ ಮಾಡಿಸ್ಕೊಡೋಣ ಅಂದ್ರೆ ನನ್ನಷ್ಟು ಪುಣ್ಯವಂತರು ಯಾರೂ ಇಲ್ಲ ಅಂತ ನನಗೆ ಇವತ್ತು ಅನ್ಸಾತೈತಿ. ಬಾಕಿ ಭಾಷಣದಾಗ ಎಷ್ಟೋ ಮಾತಾಡೋಕೆ ಅನಿಸ್ತೈತಿ. ಇವತ್ತು ಭಾಳ ಕಂಪ್ಲೀಟ್ ಫೀಲಿಂಗ್, ಒಂದು ಪರಿಪೂರ್ಣತಾ ಭಾವ ಅಂತಾರಲ್ಲ, ಇದಕ್ಕೆ ಏನೋ ಅಂತಾರೆ ನಮ್ಮ ಕೊಳಕೂರು ಭಾಳ ಚಂದ ಹೇಳ್ತಾರೆ ಪರಿಪೂರ್ಣತೆ ಭಾವದ ಬಗ್ಗೆ. ಆ ಭಾವ ನನಗೆ ಇವತ್ತು ಫೀಲ್ ಆಗತೈತಿ. ಈ ಭಾವನೆಯನ್ನು ತಂದುಕೊಟ್ಟಂಥ ನಮ್ಮ ಪ್ರೀತಿ ಯಜಮಾನ್ರಿ ನನ್ನ ಹೆಸರನ್ನು ಬಳಸ್ಕೊಂಡು ನನ್ನ ಕಾರ್ಪೊರೇಟರ್ ಆಗಿ ಮಾಡಿದರೆ, ಆದ್ರೆ ಆ ಹೆಸರಿಗೆ ಬಹಳಷ್ಟು ಮಹತ್ವವನ್ನು ತಂದುಕೊಟ್ರೆ. ನಾನು ಅವಾಗ ಅಂತಿದ್ದೆ, ನನ್ನ ಹೆಸರು ಇಸ್ಕೊಂಡು ಯೂಸ್ ಮಾಡ್ಕೊಂಡು ನೀವೇನೋ ಕಾರ್ಪೊರೇಟರ್ ಆದಿ. ಆ್ಯಕ್ಚುಲಿ ಇದ್ರ ಹಿಂದೆ ಒಂದು ಸಣ್ಣ ಕಥೆ ಐತಿ, ಹೇಳ್ಬಿಡ್ತೀನಿ. ನಾನು ಕಾರ್ಪೊರೇಟರ್ ಆಗೋ ಆಸೆ ಇರಲಿಲ್ಲ. ನಮ್ದು ಇಂಥ ಚಲೋ ಬಿಸ್ನೆಸ್ ಇತ್ತು, ಬಿಸ್ನೆಸ್ ಮಾಡ್ಕೊಂಡು ಇದ್ದಿದೆ. ನಾವು ಒಬ್ಬರಿಗೆ ಬಂದು ನಾನು ಕೇಳಿದ, ನಿಮ್ಮ ಮಗಳನ್ನ ಕಾರ್ಪೊರೇಟರ್ ಮಾಡ್ಬೇಕಂತ ಮಾಡೀನ್ರಿ ಅಂತಂದೆ. ನಾವು ಒಬ್ಬರೇನಂದ್ರೆ, ನಾವು ದುಡ್ಡು ತಿನ್ನೋದು ಕಲ್ಸಿವ್ರಿ, ಬೆಳ್ಕೊಂಡು ತಿನ್ನೋದು ಬೇಡ. ಅವಾಗ ನಾನು 3 ದಿನ ಒಲ್ಲೆ ಅಂತ ಹೇಳಿದ್ದೆ, ಈ ಫೀಲ್ಡೇ ಬೇಡ ನನಗೆ ಅಂತಂದು. ಆದ್ರೆ ನಮ್ಮ ಮನೆಯವ್ರು ಒಂದು ಸಣ್ಣ ಆಸೆ ಹಚ್ಚಿದ್ರು, ಸಿದ್ಧಾರೂಢ ಮಠ ಅಲ್ಲಿ ಸಿದ್ಧಾರೂಢ ಮಠಕ್ಕೆ ಏನಾರು ಒಂದು ಮಾಡಿ ಅಂತಿ, ನನ್ನ ಹೆಸರು ಉಳಿತೈತಿ, ಒಂದು ಸಣ್ಣ ಸೇವೆ ಮಾಡ್ಬೋದು. ಈ ಆಸೆ ನನ್ನ ಎಲ್ಲಿ ಮಠ ತಂದು ನಿಂತು. ನಾವು ಸಣ್ಣ ಹುಡುಗರಿದ್ದಾಗ ಇಲ್ಲಿ 2 ಕೆರೆ ಇದ್ದು, ಜಾತ್ರೆಗೆ ರಾತ್ರಿ 11ಕ್ಕೆ ನಡ್ಕೊಂಡು ಬಂದು ಗಿರ್ಮಿಟ್ಟು ಮಿರ್ಚಿ ಕೆರೆ ದಂಡಿ ಕುತ್ಕೊಂಡು ತಿಂದು ಹೋಗಿದ್ವಿ. ಮತ್ತು ಸಂಕ್ರಾಂತಿ ಟೈಮ್ನಾಗ ಊಟ ಕಟ್ಕೊಂಡು ಬರ್ತಿದ್ವಿ. ಇಲ್ಲೇ ಊಟ ಇರಲಿಲ್ಲ, ಊಟ ಮುಗಿಸಿ ಸಂಜೆ ಮುಗಿದು ಹೋಗುವಾಗ ಇಲ್ಲಿ ಪ್ರಸಾದ ಮಾಡ್ಕೊಂಡು ಹೋಗಿದ್ವಿ. ಇಷ್ಟೆಲ್ಲ ಸಣ್ಣ ಆಸೆ ಅನುಭವನ ಇಟ್ಕೊಂಡು ನನಗೆ ಅವಾಗ ಇಮ್ಯಾಜಿನೇಷನ್ ಇರಲಿಲ್ಲ. ನನ್ನ ಕಡೆಯಿಂದ ಇಂಥದ್ದೊಂದು ಅಜ್ಜ ಸೇವೆ ಮಾಡ್ಕೊಳ್ಳೋಣ ಅನ್ನೋದು ಒಂದು ಭಾಳ ಅಂದ್ರೆ ಭಾಳ ದೊಡ್ಡ ಹೆಮ್ಮೆ ನನಗೆ. ಕರೆಗೆ ಹೋಗ್ಬಿಟ್ಟು ಒಂದೇ ಒಂದು ಇನ್ವಿಟೇಷನ್. ಸಿದ್ಧಾರೂಢ ಮಠಕ್ಕೆ ಹೆಂಗ್ ಹೋಗ್ಬೇಕ್ರಿ ಅಂತ ಕೇಳ್ತಿದ್ರು ನಮ್ಮ ಈ ರೋಡ್ನಾಗ. ನಾನಂತೂ 12 ವರ್ಷದಿಂದ ಇದನ್ನ ಕೇಳತ್ತಿದ್ದೆ. ಇಲ್ಲಿ ಈ ಸೈಡ್ ಎಲ್ಲ ನಿಂತು ಅಂದ್ರೆ ಮಠಕ್ಕೆ ಹೆಂಗ್ ಹೋಗ್ಬೇಕ್ರಿ ಅಂತ ಕೇಳ್ತಿದ್ರು. ನನಗೆ ಅದು ಭಾಳ ಬೇಜಾರಾಗ್ತಿತ್ತು. ಲಕ್ಷಾನುಗಟ್ಟಲೆ ಜನ ಬರುವಂತ ದೇವಸ್ಥಾನ, ಸಾವಿರಾರು ಜನ ಇಲ್ಲೇ ಪ್ರತಿ ದಿವಸ. ಈಗಂತೂ ಸೋಮವಾರನೇ ಸಾವಿರಾರು ಜನ ಬರಾಕತ್ತಾರ, ಅಮಾವಾಸ್ಯೆ ಅಂತೂ ಲಕ್ಷಾನುಗಟ್ಟಲೆ ಜನ ಇರ್ತಾರ. ನಾಳೆ ಜಾತ್ರೆಗಂತೂ ತಮ್ಗೆಲ್ಲ ಗೊತ್ತೈತಿ. 2 ದಿನ ಎಲ್ಲರೂ ತೊಂದರೆ ಅನುಭವಿಸಿದ್ರು ಕೂಡ ಸಿದ್ಧಾರೂಢ ಜನ ಶಕ್ತಿಗೆ, ಸಿದ್ಧಾರೂಢ ಜನ ಆಶೀರ್ವಾದಕ್ಕೆ ಪಾತ್ರ ಆಗ್ಬೇಕಂತಂದು ನಮ್ಮ ಶ್ರೀನಿವಾಸ ನಗರ, ಸಿದ್ಧಾರೂಢ ನಗರ, ಬಾಪನಗರದವರು ಎಲ್ಲರೂ ಸಹಕಾರ ಮಾಡ್ತೀರಿ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇಂಥ ಮಠಕ್ಕೆ ಈ ಭಾಗಕ್ಕೆ ನಾ ಏನಾದ್ರು ಮಾಡ್ಬೇಕಂತ ಆಸೆ ಇತ್ತು. ಅವಾಗ ಅದು ನನ್ನ ಪತ್ನಿ ಕಾರ್ಪೊರೇಟರ್ ಇದ್ದಾಗ ಇದನ್ನ ನಾನು ಇಲ್ಲೊಂದು ಮಾಡ್ಬೇಕಂತ ಪ್ರೊಜೆಕ್ಟ್ ಮಾಡ್ಕೊಂಡೆ. ಅದನ್ನ ಮಾಡಕ್ ಶುರು ಮಾಡಿದ್ದು 2018ರಾಗ ಒಂದು ಫ್ರೇಮ್ ಮಾಡಿ ಇಟ್ಕೊಂಡ್ವಿ. ಅವಾಗ ಅವಳು ದುಡ್ಡಿತ್ತು. ಮತ್ತೆ ಅದಾದ್ಮೇಲೆ ಹಂಗ ಫ್ರೇಮ್ ಆಗಿ ಬಹಳ ದಿವಸದಿಂದ ಹಂಗ ಉಳಿದಿತ್ತು. ಎಲ್ಲರೂ ಹೇಳ್ತಿದ್ರು ಹಂಗ ಆಯ್ತು ಹೋಯ್ತು ಅಂತಂದು. ಮತ್ತ 2-3 ವರ್ಷ ಅಧಿಕಾರ ಇದ್ದಿದ್ದಿಲ್ಲ. 1-3 ವರ್ಷ ಆದ್ಮೇಲೆ ಮತ್ತೆ ಎಲೆಕ್ಷನ್ ಬಂತು. ತಮ್ಮೆಲ್ಲ ಆಶೀರ್ವಾದ ಮತ್ತು ಸಿದ್ಧಾರೂಢ ಜನ ಆಶೀರ್ವಾದದಿಂದ ಮತ್ತೆ ತಾವು ನಮ್ಮ ತಾಯಿನಲ್ಲಿ ಮಹಾನಗರ ಪಾಲಿಕೆ ಸದಸ್ಯರನ್ನಾಗಿ ಮಾಡಿದ್ರಿ. ಮತ್ತೆ ಸಿದ್ಧಾರೂಢ ಜನ ನಮಗೆ ಕೂಡಿಸ್ಕೊಟ್ಟ ಅದನ್ನ ಕೆಲಸ ಮಾಡಕ್. ಮಾಡಿದಂತ ಶ್ರೀಗಳು ಯಾರಂದ್ರೆ ನೊಣಿನಕೆರೆ ಶ್ರೀಗಳು. ತಮ್ಗೆಲ್ಲ ಗೊತ್ತಿರ್ಬೋದು. ನೊಣಿನಕೆರೆ ಶ್ರೀಗಳು ಅಂತಂದ್ರೆ ಅವರು ಬರೋದು ಅಪರೂಪ. ಇಂಥ ನಮ್ಮ ಸಣ್ಣ ಕಾರ್ಯಕ್ರಮಕ್ಕೆ ಇಷ್ಟು ಟೈಮ್ ಕೊಟ್ಟು ಬಂದಾರಂದ್ರೆ ನಾನು ಸುಮಾರು 6 ತಿಂಗಳಿಂದ ಗುರುಗಳಿಗೆ ಬೆನ್ನತ್ತಿದೆ. ಬುದ್ಧಿ ನೀವೇ ನಮ್ಗೆ ಇದನ್ನ ಲೋಕಾರ್ಪಣೆ ಮಾಡ್ಬೇಕು, ನಿಮ್ ಕೈಲಿಂದ ಕಳಸಾರೋಹಣ ಮಾಡ್ಬೇಕು.
ನಾವು ಸುಮ್ಮನೆ ರೆಡಿ ಆಗಿತ್ತು ಬಿಟ್ಬಿಟ್ಟಿದ್ವಿ, ಹಂಗ ಹೋಗಿದ್ರೆ ಹೋಗ್ಬಿಡ್ತಿತ್ತು. ಆ ದಿಂಗಾಲೇಶ್ವರ ಸ್ವಾಮಿಗಳು ಬರೋದಿತ್ತು, 3000 ಮಠ ಸ್ವಾಮಿಗಳು ಬರೋದಿತ್ತು. ಅವರೆಲ್ಲ ಅಂದ್ರ ನಾನು ನಮ್ಗೆ ಅವ್ರು ಕೇಳಿ ಟೈಮ್ ತಗೊಂಡಿಪ್ಪ ಹಿಂಗಂತಂದ್ರು. ನಮ್ಗೆ ಬಹಳಷ್ಟು ಪುಣ್ಯ, ನಾವು ಹುಬ್ಬಳ್ಳಿಯವ್ರು ಪುಣ್ಯ ಮಾಡೇವಿ, ನಾವಂತೂ ನಿಮ್ ಕಾರ್ಯಕ್ರಮಕ್ಕೆ ಬಂದ ಬರ್ತೀವಿ, ಅಜ್ಜನ್ ಕರ್ಕೊಂಡು ಮಾಡ, ಮುಂದಿನ ಕಾರ್ಯಕ್ರಮ ನಾನು ನಿಮ್ ಜೊತೆಗೆ ಇರ್ತೇವೆ ಅಂತಂದು ದಿಂಗಾಲೇಶ್ವರ ಸ್ವಾಮಿಗಳು ಹಂಗ ಹೇಳಿದ್ರು, 3000 ಮಠ ಸ್ವಾಮಿಗಳು ಹಂಗ ಹೇಳಿದ್ರು. ಯಾವತ್ತು ಎಲ್ಲ ನಮ್ಮ ಹುಬ್ಬಳ್ಳಿ ಧಾರವಾಡದ ಶ್ರೀಗಳ ಆಶೀರ್ವಾದ ನಮ್ಮ ಮೇಲೆ ಐತಿ. ಯಾಕಂದ್ರೆ ನಮ್ಗೆ ಎಲ್ಲರಿಗೂ ಕೈ ಹಿಡ್ದಾನ ಸಿದ್ದಾರೂಢಜ್ಜ, ಜಗದ್ಗುರು ನಮ್ಮ ಸಿದ್ದಾರೂಢ ಸದ್ಗುರು ಅಜ್ಜನ ನಮ್ ಕೈ ಹಿಡ್ದಾನ. ನಮ್ಗೆಲ್ಲಾ ಸ್ವಾಮಿಗಳು ಆಶೀರ್ವಾದ ಇದ್ದಂಗ ನಾವು ನಮ್ಮ ಜೊತೆಗೆ ಇದ್ದೇ ಇರ್ತಾರ ಅಂತಂದು ಈಗ ಹೇಳಕ್ ಬಯಸ್ತೇನೆ. ಇನ್ ಮುಂದೆ ಬರೋ ದಿವಸದಾಗ ಯಾವತ್ತು ನಮ್ಮ ಈ ಮಠ ಏನೈತಿ, ಸಿದ್ದಾರೂಢ ಮಠ ಏನೈತಿ, ಸಿದ್ದಾರೂಢ ಮಠಕ್ಕೆ ಇನ್ನೂ ಅನೇಕ ಅಭಿವೃದ್ಧಿಗಳನ್ನ ಈಗ ಬರುವಂತ ದಿವಸದಾಗ ನಾವೇನು ನಮ್ಮ ಕೆರೆ ಐತಿ, ಕೆರೆ ಡೆವಲಪ್ಮೆಂಟ್ಗೂ ನಮ್ಮ ಡಿ ಕೆ ಶಿವಕುಮಾರ್ ಇರಿಗೇಷನ್ ಮಿನಿಸ್ಟರ್ ಏನಾದಾರ ಅವ್ರ ಕಡೆಯಿಂದ ಸುಮಾರು 3 ಕೋಟಿ ರೂಪಾಯಿ ಅನುದಾನನು ನಾವು ಈಗ ಮನೆ ತಾನೇ ಅನುಕೂಲ ಮಾಡಿಕೊಟ್ಟಾರ. ಆ ಕೆರೆನ ಒಂದು ಒಳ್ಳೆ ಗ್ರೀನರಿ ಮಾಡಿ, ಗಾರ್ಡನ್ ಮಾಡಿ, ಸುತ್ತಲೂ ಅದಕ್ಕೆ ಕಾಂಪೌಂಡ್ ಮಾಡಿ ಒಂದು ಒಳ್ಳೆ ರೂಪ ಕೊಡೋದೊಂದು ಇಟ್ಕೊಂಡೇನೆ ಬಹಳಷ್ಟು ಬೇಗನೆ ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಬಂದು ಶಂಕುಸ್ಥಾಪನೆ ಮಾಡುವಂತ ಕೆಲಸ ಮಾಡ್ತಾರ. ಈ ಕಾರ್ಯಕ್ರಮ ಬಹಳ ಅದ್ಭುತವಾದದ್ದು, ಹಾಗೇನೆ ಬಹಳ ಮಹತ್ವಪೂರ್ಣವಾದದ್ದು. ನಮ್ಮ ಮಠಕ್ಕನ್ನ ಒಂದು ಕಳೆಯನ್ನ ತಂದು ಕೊಟ್ಟಂಥದ್ದು. ಅವಕಾಶ ನಿಧಾನವೇ ಪ್ರಧಾನ. ಇವತ್ತು ಶಿವರಾತ್ರಿ ಹಬ್ಬದ ದಿವಸ ನಾವು ಮಹಾದ್ವಾರ ಕಲಶಾರೋಹಣ ಮಾಡಿದ್ದೀವಿ. ಮುಂದಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಾಗರಾಜ್ ಅವರಿಗೆ ಉತ್ತಮವಾದಂಥ ಸ್ಥಳ ಸಿಗಲು ಸಂದೇಹನೇ ಇಲ್ಲ ಅಂತಕ್ಕಂಥ ಮಾತನ್ನ ಆ ಸಿದ್ದಾರೂಢನ ಕೃಪಾಶೀರ್ವಾದದಿಂದ ನಾವು ನುಡಿತಾ ಇದ್ದೀವಿ. ಅವರ ಕುಟುಂಬ ಆಗಿರತಕ್ಕಂಥ ದೀಪಾ ಗೌರಿಯವರಿಗೆ ಆಗ್ಬೋದು ಅಥವಾ ನಾಗರಾಜ್ ಗೌರಿಯವರಿಗೆ ಆಗ್ಬೋದು, ತಮ್ಮೆಲ್ಲರ ಪ್ರೀತಿಯ ಪಾತ್ರರಾಗಿ ಈ ಒಂದು ಹುಬ್ಬಳ್ಳಿ ನಗರದ ಪರಿಪೂರ್ಣ ವ್ಯವಸ್ಥದ ಅಧಿಕಾರದ ಅಧ್ಯಕ್ಷ MLA ಆಗುವಂತ ಆಶೀರ್ವಾದವನ್ನು ದಯಪಾಲಿಸ್ತಾ ಇದ್ದೀವಿ. ತಾವೆಲ್ಲರೂ ಮನಸ್ಸು ಕೊಟ್ಟು ಮುಂದಿನ ದಿನಗಳಲ್ಲಿ ಸಾಧಕರಾಗಬೇಕು. ಮತ್ತ ಈ ಒಂದು ಸಿದ್ದಾರೂಢೇಶ್ವರ ಮಹಾಸ್ವಾಮಿಯ ಒಂದು ದೇವಸ್ಥಾನದ ವ್ಯವಸ್ಥೆ ಹೇಳಿದ್ರು, ಕೆರೆಯ ಸುತ್ತಮುತ್ತಲೆಲ್ಲ ವ್ಯವಸ್ಥೆ ಮಾಡಬೇಕಾಗಿದೆ. ಅದ ಒಂದು ಕ್ಷೇತ್ರದ ಅಭಿವೃದ್ಧಿಯನ್ನು ನಾವು ಮಾಡಬೇಕು ಅಂತಕ್ಕಂಥ ಸಂಕಲ್ಪ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾರೆ. ನಮ್ಮ ಶ್ರೀಮಠದ ಭಕ್ತರಾಗಿರ್ತಕ್ಕಂಥ ಮಠದ ಮಗನಾಗಿರ್ತಕ್ಕಂಥ DK ಸಾಹೇಬರು ಕೂಡ ನಾಗರಾಜ ನೀನು ಮಾಡು, ನಾವಿದೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಶ್ರೀಮಠದ ಆಶೀರ್ವಾದ ನಾಗರಾಜ್ ಅವರಿಗೆ ಇದೆ. ಮುಂದಿನ ದಿನಗಳಲ್ಲಿ ಆ ಒಂದು ಕೃಪಾಶೀರ್ವಾದ, ಸಿದ್ದಾರೂಢೇಶ್ವರನ ಆಶೀರ್ವಾದ ಮತ್ತು ಶ್ರೀಮಠದ ಆಶೀರ್ವಾದ, ಒಂದು ಸ್ಥಾನಮಾನದ ಅಲಂಕಾರವನ್ನು ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯ ಭಗವಂತ ಅವರಿಗೆ ಕಲ್ಪಿಸಿಕೊಡಲಿ ಅಂತಕ್ಕಂಥ ಮಾತನ್ನು ಅರ್ಥುತ್ತಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.